ನಮಸ್ಕಾರಗಳು. ನಾನು ಜ್ಯೋತಿ ಭಟ್ ಬ್ಲಾಗಿಗೆ ಸ್ವಾಗತ. ವಾಟ್ಸಪ್ ಸದ್ದೇ ಇಲ್ಲದಂತೆ ಹ್ಯಾಕ್ ಆಗುತ್ತಿವೆ ವಾಟ್ಸಪ್ ಅಕೌಂಟ್ಗಳು. ಪ್ಲೀಸ್ ಹುಷಾರಾಗಿರಿ. ಹೊಸ ದಿಗಂತ ಡಿಜಿಟಲ್ ಡೆಸ್ಕಿಂದ ಬಂದಿದ್ದು ಇವತ್ತು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಂತರ ಹಾಕರ್ಸ್ ಇದೀಗ ವಾಟ್ಸಪ್ ಮೇಲೆ ಕಣ್ಣಿಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಆತ್ಮೀಯರ ಸೋಗಿನಲ್ಲಿ ನಗುತ್ತಾ ಮೆಸೇಜ್ ಮಾಡಿ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡುತ್ತಾರೆ. ಹೌದು, ಯಾವ ರೀತಿ ಹ್ಯಾಕ್ ಮಾಡ್ತಾರೆ, ನಾವು ಏನು ಮಾಡಬಹುದು? ಇಲ್ಲಿದೆ ಮಾಹಿತಿ. ನೀವು ನಿಮ್ಮ ಮೊಬೈಲಿನಲ್ಲಿ ವಾಟ್ಸಪ್ ನೋಡುತ್ತಾ ಕುಳಿತಿದ್ದಂತೆಯೇ ಯಾವುದೋ ಸಂಖ್ಯೆಯಿಂದ ಸಂದೇಶಗಳು ಆಗಮಿಸುತ್ತವೆ. ಅದರಲ್ಲಿ ಯಾರೋ ಗೊತ್ತಿಲ್ಲದವರಂತೆ ಅವರು ವರ್ತಿಸುವುದಿಲ್ಲ. ನಿಮ್ಮದೇ ಸ್ನೇಹಿತರೋ ಅಥವಾ ಪರಿಚಯ ಇರುವವರಂತೆ ನಡೆದುಕೊಳ್ಳುತ್ತಾರೆ. ನೋಟಿಫಿಕೇಷನ್ ಕೂಡ ಹಾಗೆಯೇ ಬರುತ್ತದೆ. ಆದರೆ ಇದಕ್ಕೆಲ್ಲ ನೀವು ಕಿವಿ ಕೊಡಬೇಡಿ. ಇದನ್ನು ಕ್ಲಿಕ್ ಮಾಡಿ ನೀವು ಎಲ್ಲದಕ್ಕೂ ಓಕೆ ಎಂದು ಹೇಳುತ್ತಾ ಹೋದಂತೆ ನಿಮ್ಮ ಡೇಟಾ ಎಲ್ಲವನ್ನು ಕದ್ದು ಬಿಡುತ್ತಾರೆ. ನೀವು ನಿಮ್ಮ ಮೊಬೈಲ್ ಫೋನ್ ನೋಡುತ್ತಾ ವಾಟ್ಸಪ್ ಸಂದೇಶಗಳನ್ನು ವೀಕ್ಷಿಸುತ್ತಿದ್ದಂತೆಯೇ ಹ್ಯಾಕಿಂಗ್ ಬಲೆಗೆ ಬೀಳಬಹುದು. ಇದ್ದಕ್ಕಿದ್ದಂತೆ ಬಹುಕಾಲದ ಸ್ನೇಹಿತ, ಅನೇಕ ವರ್ಷಗಳಿಂದ ಗೊತ್ತಿರುವ ಗೆಳೆಯ ಎಂಬಂತಹ ನೋಟಿಫಿಕೇಷನ್ ಬರುತ್ತದೆ. ನೀವು ಅಲ್ಲಿ ಚಾಟ್ ಮಾಡಲು ಶುರು ಮಾಡುತ್ತಿದ್ದಂತೆಯೇ ಶುಭಾಶಯ ಹೇಳುವುದರೊಂದಿಗೆ ನಿಧಾನವಾಗಿ ಬಲೆಗೆ ಬೀಳಿಸುವ ಪ್ರಯತ್ನ ನಡೆಯುತ್ತದೆ. ಹೇ, ನಾನು ಹೊಸ ಫೋನ್ ತೆಗೆದುಕೊಂಡಿದ್ದೇನೆ, ಅಚಾನಕ್ಕಾಗಿ ಕೋಡ್ ಒಂದನ್ನು ನಿಮ್ಮ ನಂಬರಿಗೆ ಕಳುಹಿಸಿದ್ದೇನೆ, ಅದನ್ನು ನನಗೆ ವಾಪಸ್ ಕಳಿಸಬಹುದೇ ಎಂದು ಕೇಳಲಾಗುತ್ತದೆ. ಯಾವುದೇ ಎಚ್ಚರಿಕೆ ಸಂದೇಶ ಬರಲ್ಲ. ನೀವು ಎಲ್ಲ ವಿಷಯಗಳನ್ನು ಹೇಳಿಕೊಂಡ ನಂತರ ಒನ್ ಟೈಮ್ ಪಾಸ್ವರ್ಡ್ ಕಳುಹಿಸಿದರೆ ಹ್ಯಾಕಿಂಗ್ ಬಲೆಗೆ ಬಿದ್ದೀರಿ ಎಂಬುದು ಸ್ಪಷ್ಟ. ಒಂದು ಬಾರಿ ನಿಮ್ಮ ವಾಟ್ಸಪ್ ಹ್ಯಾಕಿಂಗ್ ಆದರೆ ನಿಮ್ಮ ಸಂಪರ್ಕದಲ್ಲಿರುವ ಇತರರ ಖಾತೆಗಳನ್ನು ಹ್ಯಾಕರ್ಗಳು ಗುರಿ ಮಾಡುತ್ತಾರೆ. ಅದೇ ಸರಳ ತಂತ್ರವನ್ನು ಬಳಸುತ್ತಾರೆ. ಹೀಗೆ ಒಬ್ಬರಾದ ನಂತರ ಮತ್ತೊಬ್ಬರನ್ನು ಸಾಲಾಗಿ ಹ್ಯಾಕಿಂಗ್ ಬಲೆಗೆ ಬೀಳಿಸುತ್ತಾರೆ. ಫೋನುಗಳು ಸ್ವಿಚ್ ಆಫ್ ಆದಾಗ 6 ನಂಬರ್ಗಳ ಕೋಡ್ಸನ್ನು ವಾಟ್ಸಪ್ಪಿಗೆ ಕಳುಹಿಸುವ ಮೂಲಕ ನಿಮ್ಮ ಖಾತೆ ಹೈಜಾಕ್ ಮಾಡುತ್ತಾರೆ. ನೇರವಾಗಿ ಈ ಹಗರಣ ಮಾಡುತ್ತಿದ್ದರೂ ಅನೇಕರು ಅದರ ಬಲೆಗೆ ಬೀಳುತ್ತಿದ್ದಾರೆ. ಮೋಸ ಹೋದ ಹತಾಶೆಯಲ್ಲಿ ನೀವು ಏನೇ ಮಾಡಿದರೂ ಮರಳಿ ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ. ಎಲ್ಲ ನಂತರ ಹ್ಯಾಕರ್ಸ್ನಿಂದ ನಿಮ್ಮ ವಾಟ್ಸಪ್ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುತ್ತಾರೆ. ಬಳಿಕ ನಿಮ್ಮ ಸ್ನೇಹಿತರಿಗೆ ಸಂದೇಶ ಕಳುಹಿಸಿ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬಹುದು ಅಥವಾ UPI ಪಾವತಿ ಮೂಲಕ ಅದರ ಖಾತೆಗಳಿಗೆ ಹಣ ಹಾಕಿಸಿಕೊಳ್ಳಬಹುದು. ಹ್ಯಾಕಿಂಗ್ ಕುರಿತು ನಿಮ್ಮ ಸಂಪರ್ಕದಲ್ಲಿರುವವರಿಗೆ ಎಚ್ಚರಿಕೆ ನೀಡಲು ಪ್ರಯತ್ನಿಸಿದಾಗ ಹ್ಯಾಕರ್ಗಳು ತ್ವರಿತಗತಿಯಲ್ಲಿ ಸಂದೇಶಗಳನ್ನು ಡಿಲೀಟ್ ಮಾಡುತ್ತಾರೆ. ಹೀಗೆ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಹ್ಯಾಕಿಂಗ್ ಬಲೆಗೆ ಬೀಳುತ್ತಿದ್ದಾರೆ. ಹ್ಯಾಕ್ ಆಗದಿರಲು ಏನು ಮಾಡಬೇಕು? 2 ಬಾರಿ ಚೆಕ್ ಮಾಡಿ. ವಾಟ್ಸಪ್ನ 2 ಹಂತದ ಪರಿಶೀಲನೆಯು ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. ಆ್ಯಪಿನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಅಕೌಂಟ್ಗೆ ಹೋಗಿ 2 ಸ್ಟೆಪ್ ವೆರಿಫಿಕೇಷನ್ ಮೂಲಕ ಆ್ಯಕ್ಟಿವೇಟ್ ಮಾಡಿಕೊಳ್ಳಬಹುದು. ಇದಕ್ಕಾಗಿ ನೀವು ವೈಯಕ್ತಿಕ ಪಿನ್ ಮತ್ತು 6 ಅಂಕಿಯ ಕೋಡ್ ನೀಡುವ ಅಗತ್ಯವಿದೆ. ನಂತರ ನಿಮ್ಮ ಖಾತೆಯನ್ನು ಹೊಸ ಫೋನಿಗೆ ಸೇರಿಸಲು 2 ಅಗತ್ಯವಿರುತ್ತದೆ. ಇಮೇಲಿಗೆ ಸೇರಿಸಿಕೊಳ್ಳಿ. ಸೆಟ್ಟಿಂಗ್ಸ್ ಅಕೌಂಟನ್ನು ನಿಮ್ಮ ಖಾತೆಯ ಇಮೇಲ್ ಅಡ್ರೆಸ್ಗೆ ಸೇರಿಸಬೇಕು. ಇದು ನೀವು ಎಂದಾದರೂ ನಿಮ್ಮ ಖಾತೆಯನ್ನು ಮರು ಪಡೆಯಬೇಕಾದರೆ ನಿಮ್ಮ ಗುರುತನ್ನು ಪರಿಶೀಲಿಸಲು ನೆರವಾಗುತ್ತದೆ. ಇದು ಹೈಜಾಕ್ ನಿಲ್ಲಿಸದಿದ್ದರೂ ಮತ್ತೆ ಮಾಹಿತಿ ಪಡೆಯಲು ನೆರವಾಗಬಹುದು. ವಾಟ್ಸಪ್ನಲ್ಲಿ ಇಮೇಲ್ ಅಕೌಂಟನ್ನು ಹೇಗೆ ಸೇರಿಸುವುದು ಎಂಬುದನ್ನು ಇಲ್ಲಿ ತೋರಿಸುತ್ತಿದ್ದೇನೆ. ಸೆಟ್ಟಿಂಗಿಗೆ ಹೋಗಿ ಅಲ್ಲಿ ನೋಡಿ, ಇಷ್ಟು ಆಪ್ಷನ್ಸ್ ಇರುತ್ತದೆ. ಅದರಲ್ಲಿ ನೀವು ಅಕೌಂಟ್ಸಿಗೆ ಹೋಗಿ ಅದರಲ್ಲಿ ನೋಡಿ ಇಮೇಲ್ ಅಡ್ರೆಸ್, ಆ್ಯಡ್ ಇಮೇಲ್ ಅಡ್ರೆಸ್ ಆಪ್ಷನ್ ಇರುತ್ತದೆ. ಅದರಲ್ಲಿ ನಿಮ್ಮ ಇಮೇಲನ್ನು ಆ್ಯಡ್ ಮಾಡಿ ನಂತರ ಅದನ್ನು ವೆರಿಫೈ ಮಾಡಿದರೆ ನಿಮ್ಮ ವಾಟ್ಸಪ್ ಅಕೌಂಟ್
ಇಮೇಲಿಗೆ ಕನೆಕ್ಟ್ ಆದ ಹಾಗೆ. ಈ ವಿಡಿಯೋ ನಾನು ಎಲ್ಲರ ಒಂದು ಜಾಗ್ರತೆಗಾಗಿ ಮಾಡುತ್ತಿದ್ದೇನೆ. ಈ ವಿಷಯ ನನ್ನ ಫ್ರೆಂಡ್ ಒಬ್ಬರಿಗೆ ಆಗಿತ್ತು. ಅವರ ವಾಟ್ಸಪ್ಪಿನಿಂದ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಮೆಸೇಜ್ ಹೋಗಿತ್ತು. ಇದು ಯೂನಿಯನ್ ಬ್ಯಾಂಕಿನ ಒಂದು APK ಫೈಲ್ನ ಬಗ್ಗೆ ಎಲ್ಲರಿಗೆ ಕೂಡ ಇದನ್ನು KYC ಮಾಡಿ ಇದರಲ್ಲಿ ನಿಮ್ಮ ಅಕೌಂಟಿನ ಡೀಟೇಲ್ ಹಾಕಿ ಈ ಥರ ಬಂದಿತ್ತು. ನಾನು ಕೂಡಲೇ ಅವರಿಗೆ ಹೇಳಿದೆ, ಜಾಗ್ರತೆ, ಏನೋ ನಿಮ್ಮ ಫೋನಿಂದ ಬರ್ತಾ ಇದೆ ಅಂತ. ಆ್ಯಕ್ಚುಲಿ ಅವರಿಗೆ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನೋಡಿ, ಇಂಥ ಸಂದರ್ಭ ಯಾರಿಗೂ ಬರಬಹುದು, ನಿಮಗೂ ಬರಬಹುದು. ಜಾಗ್ರತೆಯಾಗಿರಿ. ಧನ್ಯವಾದಗಳು.